ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ಮಿಲ್ಕ್ ಬರ್ಫಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೆ ಒಂದು ಸ್ಪೆಷಲ್ ಆಗಿರೋ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ನಾನು ಬರ್ಫಿ ಮಾಡ್ತಾಯಿದ್ದೀನಿ. ಇದುವರೆಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಿಲ್ಕ್ ಬರ್ಫಿಗೆ ಏನೇನೆಲ್ಲ ಸಾಮಾನು ತೊಗೊಂಡಿದ್ದೀನಿ ಅಂದರೆ 200 ಗ್ರಾಮ್ ಆಗೋಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಒಂದು 1/4 ಲೀಟ್ರಷ್ಟು ಕಾಯಿಸಿ ತಣ್ಣಗಾಗಿರುವಂಥ ಹಾಲು, ಹಾಗೆ ಒಂದು 2 ಸ್ಪೂನಷ್ಟು ಮ್ಯಾಂಗೋ ಪೌಡರ್ ಅಂತ ತೊಗೊಂಡಿದ್ದೀನಿ. ಇದು ಮ್ಯಾಂಗೋ ಪುಡಿ ಇದೆ. ಇದು ನೀವು ಬಾದಾಮ್ ಪುಡಿನಾರು ತೊಗೋಬೋದು ಅಥವಾ ಚಾಕ್ಲೇಟ್ ಪೌಡರು ಯಾವ ರೀತಿನಾರು ತೊಗೊಳ್ಬೋದು. ಹಾಗೆ ಒಂದು 20 ಗೋಡಂಬಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಬೆಲ್ಲ, ಇದಿಷ್ಟನ್ನು ನಾನು ಎತ್ತಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ರಫಾಗಿ ಪೌಡರ್ ಮಾಡ್ತೀನಿ, ನೈಸ್ ಪೌಡರ್ ಬೇಡ, ಸ್ವಲ್ಪ ರಫಾಗಿ ತರಿಯಾಗಿರುವಂಥ ಆ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಬೇಡ. ಸ್ವಲ್ಪ ಹಾಗೆ ಉಳಿದಿರಬೇಕು ಗೋಡಂಬಿ, ನೈಸ್ ಪೌಡರ್ ಆಗಬಾರ್ದು. ಈ ರೀತಿ ಚಿಪ್ಸ್ ಥರ ರೆಡಿ ಮಾಡಿಟ್ಕೊಳ್ಳೋಣ. ನಾನಿಲ್ಲಿ ಒಂದು ದಪ್ಪನಾಗಿರೋವಂಥ ಕಡಾಯಿ ತೊಗೊಂಡಿದ್ದೀನಿ. ಅಂದರೆ ಒಲೆ ಮೇಲೆ ಸೀದಲ್ಲ, ಬೇಗ ನಾವು ಸಣ್ಣ ಊರಿನಲ್ಲಿ ಅಥವಾ ದೊಡ್ಡ ಊರಿನಲ್ಲಿ ಮಾಡಿದರೂ ಕೂಡ ಇದು ಸಿಯಲ್ಲ. ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 2 ಲೋಟ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ತಿದ್ದೀನಿ. ಬರೀ ಹಾಲೇ ಹಾಕಬೇಕಂತೇನಿಲ್ಲ, ಹಾಲು ಬೇಕಾದರೂ ಜಾಸ್ತಿ ಹಾಕ್ಕೊಳ್ಬೋದು, ಸ್ವಲ್ಪ ನೀರು ಹಾಕ್ಕೊಂಡ್ರೂ ಓಕೆನೆ. ಇವಾಗ ಇದಕ್ಕೆ ಏನು ನಾವು ಮಿಲ್ಕ್ ಪೌಡರ್ ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಒಂದೊಂದೇ ಬಟ್ಲನ್ಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಕೂಡ ಗಂಟಿದ್ದಿರ್ತೀರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಗೆ ಇಟ್ಟಾಗ ಇದು ಗಂಟು ಹಾಕ್ಬಿಡುತ್ತೆ, ಮತ್ತು ಗಂಟು ತೆಗೆಯೋದು ಕಷ್ಟ. ಅದಕ್ಕೆ ಏನಿದ್ರು ತಣ್ಣಗಿರೋ ಹಾಲಿಗೆ ಹಾಕ್ಕೊಂಡು ಕೆಳಗಡೆನೇ ಇಟ್ಕೊಂಡು ನಾವು ಇದನ್ನು ಈ ರೀತಿ ಗಂಟೆಲ್ಲ ತೆಕ್ಕೊಳ್ಬೇಕು. ಈಗ ಇನ್ನೂ ಒಂದು ಬಟ್ಲು ಹಾಕ್ತಾಯಿದ್ದೀನಿ. ಟೋಟಲಿ 2 ಬಟ್ಲು, ಅಂದರೆ ಒಂದು 200 ಗ್ರಾಮ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಹಾಲೇನಿದೆ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಕೂಡ ಗಂಟು ಇಲ್ಲದೇ ಇರೋ ರೀತಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಮ್ಯಾಂಗೋ ಪೌಡರ್ನ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೊಳ್ತೀನಿ. ಹೀಗೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ನಾನು ಈ ರೀತಿ ಕರಗಿಸಿ ಸಿರಪ್ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಕೂಡ ಅಷ್ಟೇ. ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ತೀನಿ, ತುಂಬ ಸ್ವೀಟ್ ಹಾಕ್ಕೊಳ್ಳೋದು ಬೇಡ. ನೋಡಿ, ಇದರಲ್ಲಿ ಒಂದು 1/4 ಲೋಟ ಅಷ್ಟೇ ಮಾತ್ರ ಹಾಕಿದ್ದೀನಿ, ಅಂದರೆ ಒಂದು 4 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ತುಂಬ ಸ್ವೀಟ್ ಆದರೆ ಈ ಬರ್ಫಿ ಏನಿದೆ ಆ ಫ್ಲೇವರ್ ಹೊಟ್ಟೋಗುತ್ತೆ ನಮಗೆ, ಬೆಲ್ಲ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಇವಾಗ ಈ ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಸಣ್ಣ ಊರಿನಲ್ಲೇ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಒಂದು ಸ್ವಲ್ಪ ಕೂಡ ಗಂಟು ಕೂಡ ಇಲ್ಲ, ಎಲ್ಲ ಒಟ್ಟಿಗೆ ಹಾಕಿರೋದ್ರಿಂದ ನೀಟಾಗಿ ಮಿಕ್ಸ್ ಆಗಿದೆ. ನೋಡಿ, ಈ ರೀತಿ ಕುದೀತಾ ಇದೆ. ಇದು ಗಟ್ಟಿ ಆಗಬೇಕು. ಫ್ಲೇಮ್ ಕೂಡ ತುಂಬ ಕಮ್ಮಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಗಟ್ಟಿ ಆಗಬೇಕು. ಇದು ಒಂದು 25 ಮಿನಿಟ್ಸ್ ಆಗಬೇಕು. ನಾವು ಬೇಗ ತೆಗೆದ್ರೆ ನಮಗೆ ಬರ್ಫಿ ಕನ್ಸಿಸ್ಟೆನ್ಸಿ ಬರೋದೇ ಇಲ್ಲ. ಹಾಗಾಗಿ ನಿಧಾನದಲ್ಲಿ ಆಗಬೇಕಿದು. ನಾನಿಲ್ಲಿ ಈ ಕಡಾಯಿನ ಸ್ವಲ್ಪ ಚೇಂಜ್ ಮಾಡಿಕೊಂಡೆ, ಯಾಕಂದರೆ ತುಂಬ ದೊಡ್ಡದು ಅನ್ನಿಸ್ತಾ ಇತ್ತು ಕಡಾಯಿ. ಆ ಪಾತ್ರೆ ದೊಡ್ಡದಾಯಿತು, ಬರ್ಫಿ ಸ್ವಲ್ಪ ಆಗೋಟೋಯಿತು. ಅದಕ್ಕೆ ನಾನಿವಾಗ ಈ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದು ತುಂಬ ಭಾರ ಅನ್ನಿಸ್ತಾ ಇತ್ತು ಉಡಿಸ್ಲಿಕ್ಕೆ. ಅದಕ್ಕೆ ಇದರಲ್ಲಿ
ನೋಡಿ ಕರೆಕ್ಟ್ ಇದೆ. ಈ ಪಾತ್ರೆಗೆ ಇಷ್ಟು ಬರ್ಫಿ ಕರೆಕ್ಟಾಗಿ ಮಾಡಲಿಕ್ಕೆ ಬರುತ್ತೆ. ನಾನು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡಿದ್ದೆ. ಇವಾಗೇನು ಇದು ಮ್ಯಾಂಗೋ ಪೌಡ್ರ್ ಇಟ್ಕೊಂಡಿದ್ದೀವಲ್ಲ, ಇದನ್ನು ರೆಡಿ ಮಾಡ್ಕೊಂಡು ಬಿಡೋಣ. ಸ್ವಲ್ಪ ಹಾಲು ಉಳಿಸ್ಕೊಂಡಿದ್ದೀನಿ, 1-2 ಸ್ಪೂನ್ ಆಗೋಷ್ಟು. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು. ಇವಾಗ ಇದಕ್ಕೆ ಮ್ಯಾಂಗೋ ಈ ಪೌಡರ್ ತೊಗೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಗಂಟು ಇರಕೂಡ್ದು. ಇವಾಗ ಇದನ್ನು ಮ್ಯಾಂಗೋ ಪೌಡ್ರ್ ಹಾಕಬೇಕು. ಅದಕ್ಕೆ ಇದನ್ನು ಆಫ್ ಮಾಡ್ಕೊಳ್ತೀನಿ. ಯಾವಾಗಲೂ ಏನಾದರೂ ಮಿಕ್ಸ್ ಮಾಡ್ಕೊಳ್ಬೇಕಾದವಾಗ ಬಿಸಿ ಇರುವಾಗ ಮಾಡ್ಕೊಳ್ಳೋದು ಬೇಡ. ತಣ್ಣಗೆ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಇದನ್ನು ಮಿಕ್ಸ್ ಮಾಡಿದ್ದನ್ನು ಹಾಕ್ಕೊಂಡು ಸೇರಿಸ್ಕೊಳ್ಬೇಕು. ಆವಾಗ ಮತ್ತೆ ಅದರಲ್ಲಿ ಗಂಟಾಗೋದಿಲ್ಲ. ಇವಾಗ ಈ ಮ್ಯಾಂಗೋ ಪೌಡರನ್ನು ನಾನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಳ್ತೀನಿ. ನೋಡಿ ಇದರೊಳಗೆ ಚೆನ್ನಾಗಿ ಮಿಕ್ಸ್ ಆಯಿತು. ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಮ್ಯಾಂಗೋ ಫ್ಲೇವರು, ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಬರ್ಫಿ ಕನ್ಸಿಸ್ಟೆನ್ಸಿ ಬರೋಲಿ ತನಕ ಮಾಡ್ಕೊಳ್ಬೇಕು. ಗೋಡಂಬಿ ನಾನು ಈ ರೀತಿ ಚಿಪ್ಸ್ ಮಾಡಿಟ್ಕೊಂಡಿದ್ದೀನಲ್ಲ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಎಲ್ಲ ಕಡೆಯೂ ಒಟ್ಟಿಗೆ ಬರುತ್ತೆ, ಈವನ್ ಆಗಿ ಆ್ಯಡ್ ಆಗುತ್ತೆ. ಇಲ್ಲ ಅಂದರೆ ಒಂದೊಂದು ಪೀಸ್ ಮೇಲೆ ಇಟ್ಟಾಗ ಏನಾಗುತ್ತೆ, ಒಂದು ಕಡೆ ಉಳಿಯುತ್ತೆ, ಒಂದು ಕಡೆ ಬಿಟ್ಟು ಹೋಗುತ್ತೆ. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ನಿಮಗಿದು. ಹಾಗಾಗಿ ಇವಾಗ ಗ್ಯಾಸ್ ಆನ್ ಮಾಡಿ ಫ್ಲೇಮ್ ತುಂಬ ಸಣ್ಣದು ಮಾಡಿಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೈ ಬಿಡದೆ ಇದನ್ನು ಕುಡಿಸ್ಕೊಳ್ತಾ ಇದ್ದೀನಿ. ಇಷ್ಟು ಗಟ್ಟಿಯಾಗಿದೆ. ಆದರೂ ಕೂಡ ಇನ್ನೂ ಒಂದು 5 ಮಿನಿಟ್ಸು ಇದು ಆಗಬೇಕು. ಅಂದರೆ ಹಾಲು ನೀರು ಹಾಕಿಟ್ಕೊಂಡಿರ್ತೀವಲ್ವ, ಅದರದ್ದೆಲ್ಲ ಅಂಶ ಹೋಗಬೇಕು, ಎವಾಪ್ರೇಟ್ ಆಗಬೇಕು. ಆವಾಗ ನಮಗೆ ಬರ್ಫಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಬರ್ಫಿ ಕರೆಕ್ಟಾಗಿ ಬರೋದೇ ಇಲ್ಲ, ಅರ್ಧಂಬರ್ಧ ಆಗುತ್ತೆ. ಇವಾಗ ಇದಕ್ಕೆ ಇನ್ನೂ ಒಂದು ಸ್ಪೂನು, ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಬರ್ಫಿ ಇದ್ದಾಗ ತುಪ್ಪ ಚೆನ್ನಾಗಿ ಬೇಕು. ಇದು ತುಂಬ ಬೇಕಾಗಲ್ಲ, ಈ ಮೈಸೂರು ಪಾಕಿಗೆಲ್ಲ ಹಾಕುವಷ್ಟು ಬೇಕಾಗೋದಿಲ್ಲ. ಒಂದು 4 ಸ್ಪೂನ್ ತುಪ್ಪ ಇದಕ್ಕೆ ನಾನು ಯೂಸ್ ಮಾಡಿದ್ದೀನಿ. ಫಸ್ಟ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಇವಾಗ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದು ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಎಲ್ಲ ನೋಡಿ ಹೀಗೆ ಅಂದಾಗ ಕ್ಲೀನಾಗಿ ಪಾತ್ರೆ ಕಾಣ್ತಾ ಇದೆ, ತಳ ಬಿಡ್ತಾ ಇದೆ ಅಂತ ಹೇಳ್ತೀವಲ್ಲ, ಆ ರೀತಿ ಇದು ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿ ಆಗಬೇಕು. ಈ ಬರ್ಫಿನ ನಾನು ಈ ರೀತಿ ಒಂದು ಗ್ಲಾಸ್ ಬೌಲ್ಗೆ ಒಂದು ಸ್ವಲ್ಪ 1-2 ಡ್ರಾಪ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಈ ತುಪ್ಪ ಹಾಕಿರೋವಂಥ ಬಾಕ್ಸಿಗೆ ಬರ್ಫಿನ ಸೆಟ್ ಮಾಡಿಟ್ಕೊಳ್ಳೋಣ. ಕಂಪ್ಲೀಟಾಗಿ ಆಗಿದೆ. ಈ ರೀತಿ ಸೆಟ್ ಮಾಡಿಟ್ಕೊಂಬಿಡೋಣ. ಒಂದೇ ರೀತಿ ಒಂದೇ ಲೆವೆಲ್ ಮಾಡಿಟ್ಕೊಂಡ್ಬಿಟ್ರೆ ಬರ್ಫಿ ಚೆನ್ನಾಗಿ ಬರುತ್ತೆ. ನಿಮಗೆ ಪೀಸ್ ತೆಕ್ಕೊಳ್ಬೇಕು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಒಂದು 3 to 4 hours ನಾವು ಇದನ್ನು ಹಾಗೆ ಹೊರಗಡೆ ಕವರ್ ಮಾಡಿ ಇಟ್ಕೊಳ್ಳೋಣ. ಒಂದು 4 hours ಇದನ್ನ ಇಟ್ಬಿಡ್ತೀನಿ. ನೋಡಿದ್ರಲ್ಲ, ಮ್ಯಾಂಗೋ ಬರ್ಫಿ ಪೂರ್ತಿ ಸೆಟ್ ಆಗಿದೆಯಾ ನೋಡೋಣ. ತಣ್ಣಗಾಗಿದೆ. ಒಂದು 3 hours ನಾನು ಹಾಗೆ ಹೊರಗಡೆ ಟೆಂಪ್ರೇಚರಲ್ಲೇ ಇಟ್ಟಿದ್ದೆ. ಇವಾಗ ಇದನ್ನು ನಾವು ಸ್ವಲ್ಪ ಎಡ್ಜಸ್ಸನ್ನೆಲ್ಲ ಹೀಗೆ ಮಾಡ್ಕೊಳ್ಳೋಣ. ಅಂದರೆ ಈಸಿಯಾಗಿ ಬಾಕ್ಸಿಂದ ತೆಕ್ಕೊಳ್ಬೋದು. ಒಂದು ಪ್ಲೇಟಿಗೆ ಬೋರಲ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸತಿ ಟ್ಯಾಪ್ ಮಾಡಿದ ತಕ್ಷಣ ಬಿದ್ದೇ ಬಿಡ್ತು. ಸೈಜು ಪೀಸ್ಗಳನ್ನಾಗಿ ರೆಡಿ ಮಾಡ್ಕೊಳ್ಬೋದು. ನೋಡಿ, ಮ್ಯಾಂಗೋ ಬರ್ಫಿ ಈ ರೀತಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಯಾರಾದರೂ ಬಂದಾಗ ಅಥವಾ ಬರ್ತ್ಡೇ ಆ ಥರ ಪ್ರೋಗ್ರಾಮ್ ಇದ್ದಾಗ ನಾವು ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ.
ನೀವು ಇದು ಮ್ಯಾಂಗೋ ಒಂದೇ ಅಂತಲ್ಲ, ಚಾಕ್ಲೇಟ್ ಹಾಕ್ಕೊಳ್ಬೋದು ಪೌಡರು, ಅಥವಾ ಬಾದಾಮ್ ಪೌಡರ್ ಹಾಕ್ಕೊಳ್ಬೋದು. ಈ ರೀತಿ ಯಾವುದೇ ಥರ ಪೌಡರನ್ನು ನೀವು ಯೂಸ್ ಮಾಡಿಕೊಂಡು ಮಿಲ್ಕ್ ಪೌಡ್ರ್ ಸಹಾಯದಿಂದ ಬೆಲ್ಲ ಉಪಯೋಗಿಸ್ಕೊಂಡು ಈ ರೀತಿ ಸ್ವೀಟುಗಳನ್ನು ಮಾಡಿ ಇಟ್ಕೊಳ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಇಷ್ಟು ತನಕ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.